ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾವು ಕಾಬೂಲಿ ಚನಾ ಮತ್ತು ರಾಜ್ಮಾ ಮಿಕ್ಸ್ ಪಲಾವ್ ಮಾಡುವ. ಇದು ರಾಜ್ಮಾ ಅಂತ. ಇದು ಉಂಟಲ್ಲ, ಕಾಬೂಲಿ ಚನಾದಲ್ಲಿ ಮಿಕ್ಸ್ ಮಾಡಿ ಬೇಯಿಸಲಿಕ್ಕೆ ಇಡಬೇಕು. ಕಾಬೂಲಿ ಚನಾ ಹೇಳಿದರೆ ಕಡಲೆ ಇರ್ತಾರಲ್ಲ, ಬಿಳಿ ಕಡಲೆ, ಅದು ಎರಡು ಸೇರಿಸಿ ನಾನು ಸೀಟಿ ತೆಗಿತೇನೆ. ಒಂದು 3 ಸೀಟಿ ತೆಗೆದಿದ್ದೇನೆ ನಾನು, ನೀರು ಹಾಕಿ. ಈಗ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಎಣ್ಣೆ ಸಹ ಹಾಕ್ತೇನೆ. ಆಮೇಲೆ ಅದರಲ್ಲಿ ನಾನು ಗರಂ ಮಸಾಲ ಹಾಕ್ತೇನೆ. ಚಕ್ಕೆ, ಲವಂಗ, ಇಲೈಚಿ, ತೇಜ್ಪತ್ತ ಎಲ್ಲ ಹಾಕ್ತೇನೆ. ಹಾಕಿ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕಿ ಒಳ್ಳೆ ಸಣ್ಣ ಮಾಡಿ ಬೇಯಿಸಬೇಕು. ಇದು ಬ್ರೌನ್ ಆಗೋ ತನಕ ಬೇಯಿಸಬೇಕಾ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಆಯಿತಾ. ಬೆಲ್ಲೈಕನ್ ಒತ್ತಿ, ಆಲ್ ಒತ್ತಿ ಆಯಿತಾ. ನೋಟಿಫಿಕೇಷನ್ ಬರ್ತದೆ ಎಲ್ಲ ವೀಡಿಯೋಸ್ ಇದ್ದು ನಂದು. ನಾನೀಗ ಇದರಲ್ಲಿ ಹಸಿಮೆಣಸು ಹಾಕಿದೆ. ಹಸಿಮೆಣಸು ಹಾಕಿ ನಾನು ಉಪ್ಪು ಹಾಕ್ತೇನೆ. ಇದರಲ್ಲಿ ಉಪ್ಪು ಹಾಕಿ ಮತ್ತು ಹಳದಿ ಸಹ ಹಾಕ್ತೇನೆ. ಉಪ್ಪು ಮತ್ತು ಲಾಸ್ಟಿಗೆ ಮತ್ತೆ ಹಾಕ್ತೇನೆ ನಾನು. ಈಗ ಸ್ವಲ್ಪ ಹಾಕಿದ್ದು. ಈಗ ಟೊಮೆಟೊ ಹಾಕುವ. ಈರುಳ್ಳಿ ಒಳ್ಳೆ ಬೆಂದಿದೆ, ಅದಕ್ಕೆ ಟೊಮೆಟೊ ಹಾಕಿ ಸಹ ಬೇಯಿಸಿದ್ದೆ ನಾನು. ನಾನೀಗ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಫುಲ್ 2 ಸ್ಪೂನ್ ಉಂಟು ಇದರಲ್ಲಿ. ಇದು ಹಾಕಿ ಸಹ ಒಳ್ಳೆ ಮಿಕ್ಸ್ ಮಾಡುವ. ಇದು ಚೆಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗುವ ತನಕ ಬೇಯಿಸುವ. ಇದು ಇದರಲ್ಲಿ ನಾನೀಗ ಬಟಾಟೆ ಹಾಕ್ತೇನೆ. ಬಟಾಟೆ ಹಾಕಿ ಮೀಡಿಯಮ್ ಸೈಜ್ ಮಾಡಿದ್ದೇನೆ. ಸ್ವಲ್ಪ ದೊಡ್ಡ ಮಾಡಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಹೊತ್ತು ಅದರಲ್ಲಿ ಮಿಕ್ಸ್ ಮಾಡ್ತಾ ಬೇಯಿಸ್ತೇನೆ. ಇದು ಬಟಾಟೆ ಬೇಯೋ ತನಕ ನಾನು ಉಂಟಲ್ಲ, ಅಕ್ಕಿಗೆ ನೀರು ತಗೊಳ್ತೇನೆ. ಅಲ್ಲಿ ಎಷ್ಟು ಬೇಕಂತ 2 ಪಾವು ಅಕ್ಕಿ ಹಾಕ್ತಾ ಇದ್ದೇನೆ ನಾನು. ಅದಕ್ಕೆ 2 ಪಾವಿಗೆ 4 ಕಪ್ ನೀರು ಆಯಿತಾ. 2 ಕಪ್ ಆದರೆ ಅಕ್ಕಿ 4 ಕಪ್ ನೀರು ಹಾಕಿ ಇಡ್ತೇನೆ. ಸ್ವಲ್ಪ ಜಾಸ್ತಿ ಆದರೂ ನೀರು ಪರವಾಗಿಲ್ಲ ಆಯಿತಾ. ಇದಕ್ಕೆ ನಾವೀಗ ಸ್ವಲ್ಪ ಗರಂ ಮಸಾಲ ಹುಡಿ ಹಾಕುವ. ಮತ್ತು ನಾನು ಕೊತ್ತಂಬರಿ ಹುಡಿ ಬರ್ತದಲ್ಲ, ಅದು ಸ್ವಲ್ಪ ಹಾಕ್ತೇನೆ. ಮತ್ತು ಇದರಲ್ಲಿ ನಾನು ಮ್ಯಾಜಿಕ್ ಮಸಾಲ ಇರ್ತದಲ್ಲ, ಅದು ಫುಲ್ ಒಂದು ಪ್ಯಾಕೆಟೇ ಹಾಕಿದ್ದೇನೆ. 2 ಪಾವಲ್ಲ ಇಷ್ಟು ಹಾಕಬೇಕು. ನಾನು ಒಂದು ಲಿಂಬೆದು ರಸ ತೆಗೆದಿದ್ದೇನೆ. 1 ಲಿಂಬೆ ಫುಲ್ ರಸ ಹಾಕ್ತೇನೆ ನಾನು ಇದಕ್ಕೆ. ಮತ್ತು ಸ್ವಲ್ಪ ವಿನೆಗರ್ ಹಾಕ್ತೇನೆ. ವಿನೆಗರ್ ಹಾಕಿದರೆ ಸಹ ಒಳ್ಳೆ ರುಚಿ ಬರ್ತದೆ ರೈಸಲ್ಲಿ. ಸ್ವಲ್ಪ ಹಾಕಿದೆ. ಮತ್ತು ಇದರಲ್ಲಿ ಸ್ವಲ್ಪ ಪುದೀನ ಹಾಕ್ತೇನೆ ನಾನು. ಇಲ್ಲಿ ನೋಡಿ ಎಷ್ಟು ಅಕ್ಕಿ ಆಯಿತಾ. 2 ಪಾವು ಇದು ಅಕ್ಕಿ ಆಯಿತಾ. ಮೆಜರ್ಮೆಂಟಲ್ಲಿ 2 ಕಪ್. ಮತ್ತು ಇದಕ್ಕೆ ನಾನೀಗ ಇದು ಉಂಟಲ್ಲ, ರಾಜ್ಮಾ ಮತ್ತು ಚನಾ ಹಾಕ್ತಾ ಇದ್ದೇನೆ. ಕಾಬೂಲಿ ಚನಾ ಅಕ್ಕಿ ಇದು ಬಾಯ್ಲ್ ಬರ್ತಾ ಉಂಟು. ಅಕ್ಕಿ ತೊಳೆದು ಹಾಕಿದೆ ನಾನು ಇದಕ್ಕೆ. ನೀರು ಒಳ್ಳೆ ಕುದಿ ಬರ್ತಾಯಿತ್ತಂತ. ಕುದಿ ಬರುವಾಗಲೇ ಹಾಕಿ ಆಯಿತಾ. ಇಲ್ಲದಿದ್ದರೆ ಬೆಚ್ಚಕ್ಕಾಗ್ತದೆ ಅನ್ನ ತಣ್ಣಗೆ ನೀರಲ್ಲಿ ಹಾಕಿದರೆ. ಆಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ನಾನು ಉಪ್ಪು ಈಗ ಜಾಸ್ತಿ ಉಂಟಲ್ಲ ನೀರೆಲ್ಲ, ಅದಕ್ಕೆ ನಾನೀಗ ಉಪ್ಪು ಹಾಕಿದೆ. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ. ನೀವು ಸಹ ಹಾಗೆ ಹಾಕಿ. ಈಗ ಸ್ವಲ್ಪ ಮೊಸರು ಹಾಕುವ. ಸ್ವಲ್ಪ ಹುಳಿ ಇದ್ದರೆ ಟೇಸ್ಟ್ ಇರ್ತದೆ ಅನ್ನ. ಅದಕ್ಕೆ ಇದು ಚನಾ ಎಲ್ಲ ಇದಲ್ಲ ಪಿಕ್ಕ, ಅದಕ್ಕೆ ಸ್ವಲ್ಪ ಇದೆಲ್ಲ ಹುಳಿ ಇದ್ದರೆ ಟೇಸ್ಟ್ ಆಗ್ತದೆ. ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಆಗೋದು ಇದು ಮಿಕ್ಸ್ ಪಲಾವ್ ಎಲ್ಲ ಇದ್ದರೆ. ನಾನು ಇದಕ್ಕೆ ಒಂದೇ ಸೀಟಿ ತೆಗೆದಾಯ್ತಾ. ಒಂದೇ ಸೀಟಿ ಸ್ವಲ್ಪ ಲೇಟ್ ಬಂತು ದಮ್ಮಿಂದ. ಅದಕ್ಕೆ ನಾನು ಮತ್ತೆ ಬಂದ್ ಮಾಡಿದೆ. ನೋಡಿದರೆ ಸರಿ ಇತ್ತು ಅನ್ನ ಎಲ್ಲ. ಜಾಸ್ತಿ ಇದು ಗಟ್ಟಿ ಸಹ ಇಲ್ಲ, ಮೆದು ಸಹ ಇಲ್ಲ, ಪರ್ಫೆಕ್ಟ್ ಇತ್ತು ಅನ್ನ ನೋಡಿ. ಮಾಷಾಲ್ಲ, ಒಳ್ಳೆ ಟೇಸ್ಟ್ ಆಗಿತ್ತು. ನೀವು ಸಹ ಟ್ರೈ ಮಾಡಿ ಆಯಿತಾ. ಸಲಾಡ್ ಒಟ್ಟಿಗೆ ಸೂಪರ್ ಆಗ್ತದೆ ತಿನ್ನುವಾಗ. ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಾ ಹಾಫೀಸ್.